ನೀವು ಆರಾಕ್ ಬರ್ರಿ. ಕೇಂದ್ರ ಎಲ್ರಿಗೂ ನಮಸ್ಕಾರ. ಇವತ್ತು ನಾವೇನು ಇಲ್ಲಿ ಕಾಮಗುಂಡಹಳ್ಳಿ ಮತ್ತು ಪಟ್ನಾಯಕನಹಳ್ಳಿ ಸುತ್ತಮುತ್ತ ಗ್ರಾಮಕ್ಕೆ ಈ ಒಂದು ಮುಂದಿನ 5 ವರ್ಷಕ್ಕೆ ಕನಕಪತ್ತಿನ ಸಹಕಾರ ಸಂಘ ತಾಲೂಕಿನ ಕನಕಪತ್ತಿನ ಸಹಕಾರ ಸಂಘಕ್ಕೆ ಚುನಾವಣೆಯನ್ನು ನಿರ್ದೇಶಕ ಮಂಡಳಿಗೆ ಚುನಾವಣೆ ನಡೀತಾಯಿದೆ. ಈ ಚುನಾವಣೆಗೆ ನಾವು ಇವತ್ತು ಏನು ಓಟಿರ್ತಕ್ಕಂಥವ್ರನ್ನ ಷೇರ್ದಾರರು ಓಟಿರ್ತಕ್ಕಂಥವ್ರನ್ನ ಇವತ್ತು ನಾವು ಓಟ್ ಕೇಳಲಿಕ್ಕೆ ಬಂದಿದ್ದೇವೆ. ಇಲ್ಲಿ ನಾನು ಮೊದಲೇದಾಗಿ ಹೇಳ್ತಕ್ಕಂಥ ಒಂದೇ ವಿಚಾರ, ಮೊದಲೇದಾಗಿ ವೆರಿ ಕ್ಲಿಯರಾಗಿ ಯಾರೇ ಆಗಲಿ ಶಿರಾ ತಾಲೂಕಿನಾಗ ಏನು ನಾವು ಷೇರ್ದಾರ ಓಟ್ ಎರ್ಸಿದ್ದಾರೆ ಫಸ್ಟ್ ಒಂದು ತಿಳ್ಕೊಳ್ಬೇಕು ಏನಂತಂದರೆ, ಮೊದಲು 5 ಓಟ್ ಇತ್ತು, 15 ಓಟ್ ಇತ್ತು, ಅದು ಈಗ ಬರೀ 14 ಓಟ್ ಮಾತ್ರ. ಯಾಕೆ ಕಾರಣ ಅಂತಂದರೆ, ಒಂದು ಎಷ್ಟಿದು ಇನಾನಿಮಸ್ ಆಗಿದೆ. ಹಂಗಾಗಿ ಯಾವುದೇ ಕಾರಣಕ್ಕೂ ಪ್ರತಿಯೊಬ್ಬರು ತಿಳ್ಕೊಳ್ಳಿ, ಷೇರ್ದಾರ ಮತ್ತು ಓಟಿರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ 15 ಓಟ್ ಹಾಕ್ಬೇಡ್ರಿ. ಯಾಕೆ ಹಾಕ್ಬೇಡ್ರಿ ಅಂತಂದರೆ ಅದು ಕುಲ್ಗೆಟ್ ಓಟ್ ಆಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ. ಮೊದಲೇ 14 ಮಾತ್ರ ಇರ್ತೇವೆ, 14 ಜನಕ್ಕೆ ಮಾತ್ರ ಹಾಕಿ. ಮತ್ತು ಇನ್ನೊಂದು ಅಂತಂದರೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂದರೆ, ನೀವು ಓಟ್ ಮಾಡ್ಬೇಕಾದ್ರೆ ಇದು ಏನು ಬ್ಯಾಲೆಟ್ ಪೇಪರಲ್ಲಿ ಮಾಡ್ತಕ್ಕಂಥದ್ದು ಇವಾಗ ಮತದಾನ. ಈ ಬ್ಯಾಲೆಟ್ ಪೇಪರಲ್ಲಿ ಏನು ಸಾಮಾನ್ಯವಾಗಿ ಆಗ್ತಾಯಿದೆ ಅಂದರೆ, ನಾನು ಲಾಸ್ಟ್ ಟೈಮು ಕಂಟೆಸ್ಟ್ ಮಾಡಿದಾಗ ಸಮಸ್ಯೆಗಳು ನಾನು ಕಂಡಿದ್ದೀನಿ. ಯಾಕಂದರೆ ವೋಟಿಂಗ್ ಆಗಿರ್ತಕ್ಕಂಥದ್ರಾಗೆ ಒಂದು 10ರಿಂದ 5% ಕುಲ್ಗೆಟ್ಟ ಮತ ಆಗುತ್ತೆ. ಯಾವ ರೀತಿ ಆಗುತ್ತೆ ಅಂದರೆ, ಆ ಕಾಲಮ್ಮು ಬಿಟ್ಬಿಟ್ಟು ಹಿಂದೆ ಮುಂದೆ ಹಾಕೋದು, ಮತ್ತು ಮಿಡ್ಲಲ್ಲಿ ಹಾಕೋದು, ಪೆನ್ನಲ್ಲಿ ಗೀರ್ ಹಾಕೋದು, ಮತ್ತು ಆ ಇಂಕ್ ಪ್ಯಾಡ್ ಇರ್ತಲ್ಲ, ಆ ಇಂಕ್ ಪ್ಯಾಡಲ್ಲಿ ಬೆಲ್ ಒತ್ತಿರ್ತಾರೆ. ಈ ಥರ ಎಲ್ಲ ಸಮಸ್ಯೆಗಳಾಗಿ ವೋಟು ರಿಜೆಕ್ಟ್ ಆಗುತ್ತೆ. ಯಾಕೆ ನಾನು ಇದನ್ನು ಒತ್ತು ಹೇಳ್ತೀನಿ ಅಂದರೆ, ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಬೋದು, ನಮ್ಮ ಕನಕ ಬ್ಯಾಂಕಲ್ಲಿ ಒಂದು ವೋಟಿಂಗ್ ಪವರ್ ಬೇಕು ಅಂದರೆ, ನಿಜವಾಗಿ ಯಾರಿಗೆ ಗೊತ್ತಿತ್ತೋ ಗೊತ್ತಿಲ್ವಾ, 2ರಿಂದ 5 ಲಕ್ಷನ FD ಮಾಡಿದ್ರೆ ಮಾತ್ರ ವೋಟಿಂಗ್ ಪವರ್ ಸಿಗುತ್ತೆ. ಆ ಮಟ್ಟಕ್ಕೆ ಒಂದು ಶೇರ್ ವ್ಯಾಲ್ಯೂ ಅಷ್ಟು ನಮ್ಮಲ್ಲಿ ಇದೆ. ಹಂಗಾಗಿ ಪ್ರತಿಯೊಂದು ಓಟು ಭಾಳ ಎಚ್ಚರಿಕೆಯಿಂದ ವೋಟಿನ ವ್ಯಾಲ್ಯೂ ಎಷ್ಟೈತೆ ಅನ್ನೋದನ್ನ ನಾನು ಬಿಡಿಸಿ ಹೇಳೋಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಇವತ್ತೇನು 1300 ಜನಕ್ಕೆ ವೋಟಿಂಗ್ ಬಂದಿದೆ. ಆ 1300 ಜನಕ್ಕೂ ನಾನು ಕಳವಳಿ ಕೇಳ್ತಾ ಇದ್ದೀನಿ. ಇವತ್ತು ಅಧಿಕಾರಕ್ಕೋಸ್ಕರನ ಬಂದಿದ್ದಾರೆ ಕೆಲವರು. ನಾವು ಬ್ಯಾಂಕ್ ಮಾಡಿ ಅಂತಾನೆ. ಅವತ್ತಿನ ಅವ್ರು ಯಾರು ಈ ಬ್ಯಾಂಕಿನ ಬಗ್ಗೆ ಆಗಲಿ ಏನು ತಲೆಕೆಡಿಸಿರಲಿಲ್ಲ. ಅವರೆಲ್ಲಿ ಬ್ಯಾಂಕ್ ಮಾಡ್ದಂತ ಅಪಪ್ರಚಾರ ಮಾಡಿದವರು ಇವತ್ತು ಬ್ಯಾಂಕನ್ನು ಅಧಿಕಾರಕ್ಕೆ ಹಿಡಿಯೋಕ್ಕೆ ಓಡ್ತಾ ಇದ್ದಾರೆ. ದಯವಿಟ್ಟು ನೀವು ನೋಡಿರಿ ಇವತ್ತಿನ ದಿನ ಯಾವ ಥರ ಇದೆ, ಸಂಘ ಸಂಸ್ಥೆ ಯಾವ ಥರ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ನೀವೇನಾದರೂ ಒಂದು ನಿಮಿಷ ನೀವೇನೋ ನಮ್ಗೆ ಅಧಿಕಾರ ಕೊಟ್ಟಾದರೆ 7,000 ಜನಕ್ಕೂ ನಾವು ಏನು ಸೇರಿದರೆ ಅವ್ರಿಗೆಲ್ಲರಿಗೂ ಓಟಿನ ಹಕ್ಕನ್ನು ನಾವು ಕೊಡ್ತೀವಿ. ಆಮೇಲೆ ಮಹಿಳಾ ಮತದಾರರಿಗೆ ಏನಿದ್ದಾರೆ ಅವ್ರಿಗೂ ಸಮೇತ ನಮ್ಮ ಬೇರೆ ಸಂಘದಲ್ಲಿ ಸಹಾಯಕ ಲೋನ್ ತಗೊಂತಾರೆ, ಅವರೆಲ್ಲ ನಮ್ಮ ಬ್ಯಾಂಕಲ್ಲೇ ಲೋನ್ ತಗೊಳ್ಳೋ ಥರ ಮಾಡ್ತೀವಿ. ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡೋಕ್ಕೆ ವಿದ್ಯಾರ್ಥಿ ಸಹಾಯ ಲೋನ್ ಅಂತ ಮಾಡ್ತೀವಿ. ಆರೋಗ್ಯ ಇದನ್ನು ಕೊಡ್ತೀವಿ. ಎಲ್ಲರಿಗೂ ನಾವು ಅನುಕೂಲ ಮಾಡ್ಕೊಂಡು ನಮ್ಮ ಬ್ಯಾಂಕನ್ನು ನಡೆಸ್ಕೊಂಡು ಹೋಗ್ತೀವಿ. ದಯವಿಟ್ಟು ಮತದಾರರು ನಮಗೆ ನಮ್ಮ ಜೊತೆಲಿರ್ತಕ್ಕಂಥ ನಮ್ಮ ಸಹಪಾಠಿಗಳು 14 ಜನ ಎಲ್ಲರಿಗೂ ನಮ್ಮ ಸಹಪಾಠಿಗಳೆಲ್ಲ ಒಟ್ಟಿಗೆ ನೀವು ಮತ ಮಾಡಿದ ಮೂಲಕ ನಮ್ಗೆ ಅಧಿಕಾರ ಹಸ್ತಾಂತರ ಮಾಡಿಸ್ಬೇಕು ಅಂತ ನಮ್ಮಲ್ಲಿ ಕ್ರಮ ಸಂಖ್ಯೆ ನಂದು 8 ನಾಗರಾಜು ಕೆ ಅಂತೇಳಿ ನಂದು ಕಾಮಗುಂಡಹಳ್ಳಿ. ದಯವಿಟ್ಟು ಮೊದಲಿನಲ್ಲಿ ಬ್ಯಾಂಕಿಗೋಸ್ಕರ ನಾನು ಓಡ್ಕೊಂಡ್ಬಂದೀನಿ. ನಿಮ್ಮ ಸಹಕಾರ ಇರಲಿ, ನಮ್ಮ ಬಂಧುಗಳಿಗೆಲ್ಲ ಸಹಕಾರ ಇರಲಿ ಅಂತೇಳಿ ನಾನು ಓಟ್ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. ನಾನು ಈ ಕಳಕಳಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮನ್ನು. ಅದೇ ರೀತಿನ ನಾವು ಕಂಟೆಸ್ಟ್ ಮಾಡಿದ್ವಿ. ಯಾವುದೇ ರೀತಿ ಯಾರ ಮೇಲೂ ನಾವು ಅನ್ಯತಾ ಯಾರ ಮೇಲೂ ಆರೋಪ ಅಂತೂ ನಾವು ಮತ್ತೆ ಮಾಡ್ತಾ ಇಲ್ಲ. ಇರೋದೆಲ್ಲ ಸತ್ಯ, ಜನಕ್ಕೆಲ್ಲ ಗೊತ್ತೊಂದು. ಏನು ಸಮಸ್ಯೆ ಅಂದರೆ, ಶೇರು 10,858 ಇದೆ ಶೇರು. ಆದರೆ ವೋಟಿಂಗ್ ಪವರ್ ಮಾತ್ರ 1,332 ಮಾತ್ರ ಇದೆ. ಉಳಿಕೆದು ಯಾಕಿಲ್ಲ? ನಾವು ಕ್ಯಾನ್ವಸಿಗೆ ಹೋದ ಪ್ರತಿಯೊಂದು ಮನೆಗೆ ಕೇಳ್ತಾರೆ, ನಾನು ಟ್ರಾನ್ಸಾಕ್ಷನ್ ಮಾಡಿದ್ದೀನಿ, ನಂದು ಯಾಕಿಲ್ಲ ಅಂತಾರೆ. ಅದಕ್ಕೊಂದು ಉದಾಹರಣೆ ಅಂತಂದರೆ, ನಮ್ಮಲ್ಲೇನೆ ಮೂಲ ಶೇರ್ ಹಾಕಿರ್ತಾರೆ ಶಿರಾದಲ್ಲಿ. ನಮ್ಮಲ್ಲಿ ಮೂಲ ಶೇರ್ ನಮ್ಮದು ಮೊದಲು ಪ್ರಾಥಮಿಕವಾಗಿ ಒಂದೇ ಒಂದು ಶಾಖೆ ಆಗಿತ್ತು ಶಿರಾದಲ್ಲಿ. ಆವಾಗ ಶೇರ್ ಹಾಕಿರ್ತಾರೆ ನಮ್ಮ ಮೂಲಸ್ಥರು ಯಾರೋ ಪ್ರಾರಂಭವಾಗಿ ಚಟುವಟಿಕೆ ಸ್ಟಾರ್ಟ್ ಆದಾಗ. ಆ ಶೇರ್ ಆದಮೇಲೆ ನಮ್ಮದಿಲ್ಲಿ ಬ್ರಾಂಚ್ ಆದಮೇಲೆ ಆ ಶೇರ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿರಲ್ಲ. ಟ್ರಾನ್ಸ್ಫರ್ ಮಾಡ್ದೇನೆ ಟ್ರಾನ್ಸಾಕ್ಷನ್ ಮಾಡಿ ಡಮ್ಮಿ ಅಕೌಂಟ್ ಮಾಡ್ಕೊಂಡು ಟ್ರಾನ್ಸಾಕ್ಷನ್ ಆಗ್ತಿರ್ತೈತೆ. ಟ್ರಾನ್ಸಾಕ್ಷನ್ ಅವ್ರದ್ದು ಇರುತ್ತೆ. ಆದರೆ ಮೇಯ್ನ್ ಅಕೌಂಟು ಅಲ್ಲಿರುತ್ತೆ, ಮೊದಲು ಶೇರ್ ಇರುತ್ತಲ್ಲ. ಅವೆರಡೂ ಮರ್ಜ್ ಆಗ್ದೇ ಕೋರ್ ಬ್ಯಾಂಕಿಂಗ್ ಅಂತ ಆಗಿದೆ ನಮ್ಮಲ್ಲಿ. ಕೋರ್ ಬ್ಯಾಂಕಿಂಗ್ ಆದಮೇಲೆ ಅವೆರಡು ಮರ್ಜ್ ಮಾಡಿ ಒಂದು ಅಕೌಂಟ್ ಮಾಡಬೇಕಾಯ್ತು. ಒಂದು ಅಕೌಂಟ್ ಮಾಡ್ದೇ ಕೇವಲ ಅವೆರಡು ಹಂಗೆ ಇಟ್ಕೊಂಡಿದ್ರೆ ಡಮ್ಮಿ ಅಕೌಂಟ್ ಮಾತ್ರ ಟ್ರಾನ್ಸಾಕ್ಷನ್ ಆಗ್ತೈತೆ. ಮಾಮೂಲಿ ಕೋರ್ ಬ್ಯಾಂಕಿಗೆ ಲಿಂಕ್ ಆಗಿರೋ ಅಕೌಂಟು ಟ್ರಾನ್ಸಾಕ್ಷನ್ ಆಗ್ತಿಲ್ಲ. ಹಂಗಾಗಿನ ವೋಟಿಂಗ್ ಪವರ್ ಕಳ್ಕೊಳಕ್ಕೆ ಇದು ಒಂದು ಕಾರಣ ಐತೆ. ನಮ್ಮಲ್ಲಿ
ಈಗ ಈ ರೀತಿಯಾಗಿ ಪಟ್ನಳ್ಳಿ ಕಾಮಗಾರಿ ಸುತ್ತಮುತ್ತ 500 ಓಟು ಈ ರೀತಿ ಸಮಸ್ಯೆ ಕಳ್ಕೊಂಡಿದ್ದಾರೆ. ಹಂಗೆ ಇದಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಹೇಳ್ತಿದ್ವಿ. ಇನ್ನೊಂದು ಕೊನೆಯದಾಗಿ ನಾವೇನು ಯಾರ ಮೇಲೂ ಆರೋಪ ಮಾಡಲ್ಲ, ಒಂದೇ ಜನರು ಕೇಳ್ತಾ ಇದ್ದೀವಿ. ನಾವು ಈಗ ಕೇಳ್ತಾ ಇರೋದು ನಮ್ಮ ಏನು ಗ್ರೂಪ್ ಇದೆಯಲ್ಲ, ಗ್ರೂಪಿಗೆ ಯಾವುದೇ ಒಂದು ಗ್ರೂಪ್ ಒಬ್ಬರನ್ನೂ ಇದ್ದಿಲ್ದಂಗೆ ಮಾಡಿಕೊಡಿ. ನಾನು ಮೊದಲೇದಾಗಿ ಹೇಳ್ತೀನಿ, ನಂದು ಕೃಷ್ಣಮೂರ್ತಿ ಅಂತೇಳಿ ಸಾಮಾನ್ಯ ಸ್ಪರ್ಧೆ ಮಾಡಿರ್ತೀನಿ. ನಂದು ಕ್ರಮ ಸಂಖ್ಯೆ ಬಂದ್ಬಿಟ್ಟು 3, ಚಿಹ್ನೆ ಬಂದ್ಬಿಟ್ಟು ಹೆಲಿಕಾಪ್ಟ್ರು. ಅದೇ ರೀತಿನ ಎರಡನೇದಾಗಿ ಸಾಮಾನ್ಯ ವರ್ಗಕ್ಕೆ ಸ್ಪರ್ಧಿಸಿದ್ದಾರೆ.